ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಹೇಗಿದ್ದೀರಾ? ನಿಮ್ಮ ವೀಕೆಂಡ್ ಚೆನ್ನಾಗಿತ್ತು ಅನ್ಕೋತೀನಿ. ಇಲ್ಲ ಅಂದರೆ ಯು ಗಾಟ್ ದಿಸ್ ಡೇ. ಸೊ ಈಗ ನಾನು ಕಂಡುಬಿಟ್ಟು ನಿಮ್ಮ ಹತ್ರ ಇವತ್ತಿನ ದಿನ ಮುಂಜಾನೆ ಮಾತಾಡ್ತಾ ಇದ್ದೀನಿ. ಹಾಗೆ ನೀವು ಎದ್ದಿದ್ದೀರಾ, ಕಂಡುಬಿಟ್ಟಿದ್ದೀರಾ ಅಂತಂದರೆ ಯು ಗಾಟ್ ಅನದರ್ ಆಪರ್ಚುನಿಟಿ. ಮುಂಚೆ ಹೇಳ್ದಂಗೆ ಪ್ರತಿಯೊಂದು ದಿನ ಇದೊಂದು ಹೊಸ ಪ್ರಾರಂಭತನ, ಹೊಸ ದಿನ ಅಂತ. ಸೊ ಇವತ್ತಿನ ದಿನ ಬೆಳಿಗ್ಗೆ ನಾವು ಬಿಟ್ಟಿದ್ದೀವಿ, ಎದ್ದಿದ್ದೀವಿ. ನಾವು ನೆಲ ಇರೋದಕ್ಕೊಂದು ನೆಲ ಇದೆ, ಹೆಂಚಿದೆ ತಲೆ ಮೇಲೆ. ಇಲ್ಲ ಸರ್ವೇ ಸಾಮಾನ್ಯ ಈ ದೇಹ ಎಲ್ಲ ಕೆಲಸ ಮಾಡ್ತಾಯಿದೆ. ನೋಡೋಕ್ಕೆ ಕಣ್ಣು, ಕೆಳಕ್ಕೆ ಕಿವಿ, ಎಲ್ಲ ಇಂದ್ರಿಯಗಳು, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾಯಿವೆ ಅಂತಂದರೆ ಇದು ಒಂದು ಅತ್ಯಮೂಲ್ಯವಾದ ಅವಕಾಶ ನಮಗೆ ಸಿಕ್ಕಿರುವಂಥದ್ದು. ಸೊ ನಾವು ಜೀವಂತವಾಗಿದ್ದೀವಿ. ಸೊ ಇನ್ನೊಂದು ದಿನ ನಮ್ಮ ಜೀವನದಲ್ಲಿ ಆ್ಯಡ್ ಆನ್ ಆಗಿದೆ. ಸೊ ಈ ಅವಕಾಶಕ್ಕೆ, ಈ ದಿನಕ್ಕೆ ನಾವು ಕೃತಜ್ಞರಾಗಿರಬೇಕು. ಸೊ ಈ ಅವಕಾಶ ಏನು ಸಿಕ್ಕಿದೆ ಇದನ್ನು ವ್ಯರ್ಥ ಮಾಡಿಕೊಳ್ಳದೆ ಇದನ್ನು ನಾವು ಎಷ್ಟು ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೇಗಿರುತ್ತೆ, ಆ ದಿನ ಹೇಗಿರುತ್ತೆ ಅನ್ನೋದು ಆಧಾರವಾಗಿರುತ್ತೆ. ಆದ್ದರಿಂದ ಇಂಥ ಅವಕಾಶ ಎಲ್ಲರಿಗೂ ಸಿಗುತ್ತೆ ಅಂತ ಗೊತ್ತಿಲ್ಲ. ಈಗ ನಾನೇ ಆಗಲಿ, ನೀವೇ ಆಗಲಿ, ನಾಳೆ ನಾವು ಬದುಕಿರ್ತೀನೋ ಎಲ್ಲ ಕೂಡ ಗೊತ್ತಿಲ್ಲ. ಅಥವಾ ನಾವು ಬದುಕಿದ್ರೂ ಕೂಡ ನಾವು ಹೀಗೆ ನೋಡೋಕ್ಕಾಗತ್ತಾ, ಮಾತಾಡೋಕ್ಕಾಗತ್ತಾ, ಕೈ ಕಾಲಾಡ್ಸೋಕ್ಕಾಗತ್ತಾ, ಯಾವ ಪರಿಸ್ಥಿತಿಯಲ್ಲಿ ಇರ್ತೀವಿ ಕೂಡ ಗೊತ್ತಿಲ್ಲ. ಆದ್ದರಿಂದ ನಾವು ದಿನ ಎದ್ದಾಗ ನಾವು ಹೇಗೆ ಇದ್ದಲ್ಲಿ ನಾವು ಕೃತಜ್ಞರಾಗಿರೋಣ, ಖುಷಿಯಾಗಿರೋಣ. ಆ ಸಿಕ್ಕಿರೋ ಅವಕಾಶ, ಆ ದಿನ ಏನು ಆ್ಯಡ್ ಆನ್ ಆಗಿದೆ, ಆ ಜೀವನ ಸಿಕ್ಕಿದೆ, ಇನ್ನೊಂದು ದಿನ ಜೀವಿಸೋಕ್ಕೆ ಇದನ್ನು ವ್ಯರ್ಥ ಮಾಡೋದು ಬೇಡ. ಒಳ್ಳೆಯ ರೀತಿಯಿಂದ ಮೇಕ್ ಇಟ್ ಮೆಮೊರಬಲ್, ಮೇಕ್ ಇಟ್ ವರ್ತ್ ಇಟ್. ಲೆಟ್ಸ್ ಆಲ್, ನಾನೇ ಹೇಳ್ಕೊತಿದ್ದೀನಿ, ನೀವು ಹೇಳ್ಕೊಳ್ಳಿ. ಲೆಟ್ಸ್ ಆಲ್ ಟುಗೆದರ್ ಮೇಕ್ ದಿಸ್ ಆಪರ್ಚುನಿಟಿ worth it, a day in life given. Let's be grateful and for this opportunity. Make this day worth for having it, to have lived it. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ದಿನ, ಶುಭವಾರ.